ಓಕೆ ಸರ್. ನಮ್ಮ ಜಿಲ್ಲೆಗೆ ಅಂತರ್ಜಲ ವೃದ್ಧಿ ಆಗೋದಕ್ಕೆ, ಕೆರೆ ಕಟ್ಟೆ ತುಂಬಿಸ್ಲಿಕ್ಕೆ, ಕುಡಿಯೋ ನೀರಿಗೆ ಅತ್ಯವಶ್ಯಕವಾಗಿ ನಮ್ಮೆಲ್ಲ ಹಿರಿಯರು ಮಾಡಿದಂಥ ಶ್ರಮದಿಂದ ಈಗ ಅಪ್ಪರ್ ಭದ್ರಾ ಪ್ರಾಜೆಕ್ಟು, ಹೇಮಾವತಿ, ಹಾಗೆ ಇತ್ತೀಚೆಗೆ ಎತ್ತಿನಹೊಳೆ ನೀರಾವರಿ ಯೋಜನೆಗಳು ಈಗ ಫಲಪ್ರದ ಆಗ್ತಾಯಿದೆ. ಈಗ ಎತ್ತಿನಹೊಳೆಗೆ ಕಂಟಕ ಉಂಟಾಗಿದೆ. ಅದಕ್ಕೆ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳು ಮಾಡ್ತಾ ಇರೋದರಿಂದ ಇದರ ವಾಸ್ತವಾಂಶ ಏನು, ಯಾಕೆ ತೊಂದರೆಗಳಾಗ್ತಿದ್ದಾವೆ, ಪ್ರಶ್ನೆ ಮೇಲೆ ಪ್ರಶ್ನೆ ಯಾಕೆ ಕೇಂದ್ರ ಸರ್ಕಾರದವರು ಕೇಳ್ತಿದ್ದಾರೆ, ಸಮಿತಿಗಳು ಏನಕ್ಕೆ ಇಲ್ಲಿಗೆ ಭೇಟಿ ಕೊಡ್ತಿದ್ದಾರೆ ಅಂಥೇಳಿ ಸರಿಯಾದ ಮಾಹಿತಿ ತಗೊಳ್ಳೋದಕ್ಕೆ ನಾವುಗಳೆಲ್ಲರೂ ಸಾಮಾನ್ಯ ಜನರು ಹಾಗೂ ರೈತರೊಂದಿಗೆ ನಾಳೆ ಗುರುವಾರ ಎತ್ತಿನಹೊಳೆ ಹೇಮಾವತಿ ಕಚೇರಿಗೆ 10:30ಗೆ ಭೇಟಿ ಕೊಡ್ತಾ ಇದ್ದೀವಿ. ಈಗಾಗಲೇ ಇದೆಲ್ಲ ವಿಷಯ ಬಿಸಿ ಕಾವು ಏರಿದ ತಕ್ಷಣವೇ ಕೇಂದ್ರ ಸರ್ಕಾರದವರೇ ಇಲ್ಲಿಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ಡೆಲ್ಲಿಗೆ ಬರಲಿಕ್ಕೆ ಹೇಳಿದ್ದಾರೆ. ಅಧಿಕಾರಿಗಳೀಗ ಡೆಲ್ಲಿಗೆ ದೌಡಾಯಿಸಿದ್ದಾರೆ. ನಿನ್ನೆ ಇವತ್ತು ಸಾಯಂಕಾಲ ವಾಪಸ್ ಬಂದು ನಾಳೆ ಅದೇನು ಮಾಹಿತಿ ಅಂತೇಳಿ ನಮಗೆಲ್ಲರಿಗೂ ಸ್ಪಷ್ಟನೆ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ನಾಳೆ ಸಮಯನ ನಿಗದಿ ಮಾಡಿದ್ದಾರೆ 10:30ಗೆ ಗುರುವಾರ 18ನೇ ತಾರೀಕು. ತಾವುಗಳೆಲ್ಲರೂ ತಾಯಂದರು, ರೈತರು, ಜನಸಾಮಾನ್ಯರು ತಾವೆಲ್ಲರೂ ಹೇಮಾವತಿ ಎತ್ತಿನಹೊಳೆ ಕಚೇರಿ ಕುಣಿಗಲ್ ರಸ್ತೆಗೆ ಬನ್ನಿ. ಅಧಿಕಾರಿಗಳು ಏನೀಗ ಡೆಲ್ಲಿಯಿಂದ ಮಾಹಿತಿ ಹೊತ್ತು ಬಂದಿದ್ದಾರೆ ಅಲ್ಲಿಗೆ ಹೋಗಿ ಅರ್ಜೆಂಟಾಗಿ ಹೇಳಿ ಕಳಿಸಿದ್ದಕ್ಕೆ ಅದನ್ನು ಸ್ಪಷ್ಟವಾದ ಮಾಹಿತಿನ ತಗೊಳ್ಳೋಣ ಅಂತೇಳಿ ಈ ಮುಖಾಂತರ ಕೋರ್ಲಿಕ್ಕೆ ಬಯಸ್ತೀನಿ. ಹಾಗೆಯೇ ಇವತ್ತೆಲ್ಲ ಮುಖಂಡರು ಇವತ್ತಿಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಇಲ್ಲಿಗೆ ಆಗಮಿಸಿದರು. ನಮ್ಮ ಕೆಂಚಮಾರಯ್ಯನವರು, ಗೋವಿಂದರಾಜು ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಹಾಗೆಯೇ ಮಾಜಿ ಶಾಸಕರಾದಂಥ ಗಂಗಮ್ಮಯ್ಯನವರು, ಶಫಿ ಅಹ್ಮದ್ ಅವರು, ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು, ಪ್ರತಿಯೊಬ್ಬರು ಇವತ್ತಿಲ್ಲಿಗೆ ಭಾಗವಹಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳಿ ಪಕ್ಷಾತೀತವಾದಂಥ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಕೋರ್ಪಟ್ಟು ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಎತ್ತಿನಹೊಳೆ ಏನು ಬರಬೇಕು, ಹಿಂದೆ 9 ವರ್ಷದಿಂದ ಅದು ಯೋಜನೆ ಸ್ಟಾರ್ಟ್ ಆಯಿತು, ಇನ್ನೂ ಬರೋದು ಲೇಟ್ ಆಗ್ತಾ ಇದೆ. ಕೆಲವು ಕೇಂದ್ರ ಸರ್ಕಾರದ ಅಡಚಣೆಗಳನ್ನ ಪರಿಹಾರ ಮಾಡಬೇಕು. ಕೆಲವು ಏನು ಕೇಳಿದ್ದಾರೆ ಈ ಯೋಜನೆಗೆ ಅದನ್ನೆಲ್ಲ ಪರಿಹರಿಸಬೇಕು ಅಂತೇಳಿ ನಾವು ಸಹ ಅದನ್ನು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಏನಾದರೂ ಮಾಡಿ ಫೆಬ್ರವರಿ ಒಳಗಡೆ ನೀರು ಈ ತುಮಕೂರು ಜಿಲ್ಲೆಗೆ ಬರಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ನಾವು ಆಲಪ್ಪನವರು ಹಾಗೂ ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ತುಮಕೂರು ನಗರಕ್ಕೆ ಸುಮಾರು 2.5 TMC ನೀರು ಬೇಕಾಗಿದೆ, ಕುಡಿಯೋ ನೀರು. ಈ ನೀರು ಬರಬೇಕಂದ್ರೆ ನಾವೆಲ್ಲೂ ಹೋರಾಟವನ್ನು ಮಾಡಬೇಕು. ಎಲ್ಲ ತುಮಕೂರು ನಾಗರಿಕರು ಎಲ್ಲರೂ ಏನಿವತ್ತು ಹೇಮಾವತಿ ಆಫೀಸ್ ಹತ್ರ ನಾಳೆ ಬೆಳಗ್ಗೆ ಅವ್ರು ಕರೆದಿದ್ದಾರೆ, ನಾವೆಲ್ಲ ಹೋಗಿ ವಿಚಾರವನ್ನು ತಿಳ್ಕೊತೀವಿ. ಏನಾದರೂ ಅವರು ಶೀಘ್ರಗತಿಯಲ್ಲಿ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಕಂಟಿನ್ಯೂ ಆಗುತ್ತೆ. ಈ ನೀರು ತಂದೆ ತರ್ತೀವಿ ಅಂತ ನಮ್ಮ ಮುಖಾಂತರ ತಿಳಿಸ್ತೀವಿ. ಅಲ್ಲಿ ಬಿಡಾಗೋದು ಸುಮಾರು ನಮ್ಮ ಜಿಲ್ಲೆಗೆಲ್ಲದ ಇದು ನಮ್ಮ ಏನು ಅಂತರ್ಜಲ ಹೆಚ್ಚಿ ನಮಗೆ ಬಾವಿಗಳಿಗೆಲ್ಲ ನೀರು ಬರೋದು. ಆ ರೈತರಿಗೆ ಯಾರು ಹೇಳ್ಕೊಟ್ರು ಅವರು ಜನ ಸೇರ್ಕೊಂಡು ಬೇಡ ಇಲ್ಲಿ ಅಂತ ಕೂತ್ಕೊಂಡ್ರಿ. ಇವಾಗ ಅದು ದೊಡ್ಡಬಳ್ಳಾಪುರಕ್ಕೆ ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಹಂಗಾದ್ರೆ ಒಂದು ಹಿಂಗೆ, ಒಂದು ಹಿಂಗಾದ್ರೆ ಹಂಗೆ. ಅದಕ್ಕೀಗೇನು ಮಾರುತ್ತಾರೆ ಹೇಳೋರು ಅದರಂತೆ ನಾವು ಈಗ ನಾಳೆ ಹೋಗಿ ಇಲಾಖೆಯಲ್ಲಿ ಏನವರು ನಮಗೆ ಕೊಡ್ತಾರೆ, ಯಾವುದರಿಂದ ತೊಂದರೆ ಆಗೈತೆ, ಏನಾದ್ರದ್ದು ಸಾಧಕ ಬಾಧಕ ಅಧಿಕಾರಿಗಳು ತಿಳ್ಕೊಂಡು ಹೇಳ್ತಾರೆ. ನಾಳೆ 11 ಗಂಟೆಗೆ ಎಲ್ಲರೂ ಬರೋಣ. ನಮ್ಮ ಎತ್ತಿನಹೊಳೆ ಆಫೀಸ್ಗೆ ಹೋಗಿ ಅದೇನಾದರೂ ನಾವು ಇನ್ನೂ ಉಗ್ರ ಪ್ರತಿಭಟನೆ ಹಾಕಬೇಕು ಅಥವಾ ಆ ಸಮಸ್ಯೆಗಳು ಏನಾಗಿದೆ ಅನ್ನೋದು ನಮ್ಮ ಜಿಲ್ಲೆಗಿರೋ ಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡಿ, ಈಗಾಗಲೇ ಕೆಂಪೇಗೌಡರು ಹೇಳ್ದಂಗೆ ನಮಗೆ ಅವರೇ BJP MP ಅವ್ರು ಎಂಥ MP ಅಂದರೆ ನರೇಂದ್ರ ಮೋದಿ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರ ಕೈಲಿ. ಹೊಂದಿರೋರುವಾಗೂ ಇದ್ರ ಬಗ್ಗೆ ಮಾತಾಡೋಲ್ಲ. ಇದು ಸ್ಟಾರ್ಟಿಂಗು ಶುರುವಾದಾಗ 13,000 ಕೋಟಿ ಇತ್ತು, ಈಗ 24,000 ಕೋಟಿ ಆಗೈತೆ. ಇನ್ನೂ ಎಷ್ಟು ಕೋಟಿ ಬೇಕು ಇದು. ಅದಕ್ಕೋಸ್ಕರ ಅವ್ರಿಗೂ ಕಣ್ಣು ತರಿಸಿ ನರೇಂದ್ರ ಮೋದಿ ಅವ್ರ ಹತ್ರ ಆಗಲಿ, ಜಲಶಕ್ತಿ ಮಂತ್ರಿಗಳ ಹತ್ರ ಆಗಲಿ ಮಾಡೋಣ. ಇದೇನು ತಾಲೂಕುದಾರ ಹಾಕೊಂಡವ್ರೆ ಅದು ನಿಜವಾಗ್ಲೂ ಭಾರಿ ಗೊತ್ತಾ. ಹಿಂದೆ ರಾಮಯ್ಯನವ್ರು ಹೋರಾಟ ಮಾಡಿದ್ರಂತೆ, ದೇವೇಗೌಡರಿಗೆ ಹಾಸನಕ್ಕೆ ಬಿಡ್ದಂಗೆ ರೋಡ್ಗೆ ಇದನ್ನು ಕಟ್ಟಿದ್ರಂತೆ, ಕಲ್ಲಿಂದು ಕಲ್ಲಿಂದ ಇದನ್ನೇ ಕಟ್ಬಿಟ್ರೆ ಪಾಯನ ನೋಡೋಣ ಹೆಂಗೆ ಹೋಗ್ತೀವಿ ಹಾಸನಕ್ಕೆ ನೀನು ಅಂತ.
ಆವಾಗ ದೇವೇಗೌಡರು ಇನ್ನು ಬಿಡಲ್ಲ ಇವನು ರಾಮಯ್ಯ ಒಳ್ಳೆ ನನ್ನ ಮಗಲ್ಲ ಅಂತ ಅವ್ನು ನೀರು ಬಿಟ್ಟರು ನಮಗೆ ಏನು ಹೇಮಾವತಿ. ಇಲ್ಲಾಂದ್ರೆ ಇವತ್ತು ನಮಗೆ ಆ ಹೇಮಾವತಿ ಇಲ್ದಿ ನಮ್ಗೆ ಕುಡಿಯೋಕೆ ನೀರೇ ಇಲ್ಲ. ನಾವು ಎಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತು, ಸುಮ್ಮನೆ ನೆನ್ಸ್ಕೊಂಡ್ರೆ ಭಯವಾಗ್ತದೆ. ಹೇಮಾವತಿ ಬರ್ದಿದ್ರೆ ಏನು ಮಾಡ್ಬೇಕಾಗಿತ್ತು ಅಂತ. ಇವತ್ತು ತುಮಕೂರು ನಗರದಲ್ಲಿ 26,000 ಜನ ಅವ್ರೆ, 26 ಲಕ್ಷ ಜನ ಅವ್ರೆ. ಆಗ ಇವತ್ತು ವಸಂತ ನರಸಾಪುರ ಬಂತು. ಇಂಥವೆಲ್ಲ ಇದ್ದಾಗ ಯಾವ ಕೇರಿ ಉಳಿದಿದೆ. ಅದಕ್ಕೋಸ್ಕರ ಎತ್ತಿನಹೊಳೆ ಆಗಲಿ ಭದ್ರಾ ಆಗಲಿ ಎಲ್ಲರೂ ಬರೋದಕ್ಕೆ ಹೋರಾಟ ಮಾಡೋಣ. ಆಲೋಚನೆ ಯಾವುದಕ್ಕೆ ಕರೆದ್ರೂ ಕೈ ಜೋಡಿಸಿ ಆದಷ್ಟು ನಮ್ಮ ಜಿಲ್ಲೆಗೆ ಅನುಕೂಲ ಪಡೆಯೋಣ ಅಂತೇಳಿ ಈಗ ಒಂದು ಏನು ನಿನ್ನೆ ತೀರ್ಪು ಕೊಟ್ಟರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ